ಮಹತ್ವದ 2 ದಿನಗಳ ಸಭೆ ಬಿಜೆಪಿಯಲ್ಲಿ ನಡೀತಿರುವಂಥದ್ದು. ಅದು ಸೆಪ್ಟೆಂಬರ್ 18 ಮತ್ತು 19ನೇ ತಾರೀಕು. ಆ ದಿನ ಬಸವ ವಿಜಯ ಸಂಧಾನ ಸೂತ್ರವನ್ನು ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಡ್ತಿರುವಂಥದ್ದು. ಬಣ ರಾಜಕೀಯಗಳೆಲ್ಲ ಏನಿತ್ತು ಅದಕ್ಕೆಲ್ಲಕ್ಕೂ ಬ್ರೇಕ್ ಹಾಕುವಂಥದ್ದು ಮತ್ತು 2028ರ ರಾಜ್ಯ ವಿಧಾನಸಭಾ ಚುನಾವಣೆಗೆ 3 ಟಾರ್ಗೆಟ್ ಕೊಡುವಂಥದ್ದು ಮತ್ತು ಬಹುಮುಖ್ಯವಾಗಿ 3 ಗುರಿಯನ್ನು ಇಟ್ಟುಕೊಳ್ಳುವಂಥದ್ದು. ಏನದು? ಸೆಪ್ಟೆಂಬರ್ 18 ಮತ್ತು 19 ಬಿಜೆಪಿ ಚಿಂತನ ಮಂಥನ ಸಭೆ ನಡೀತಿರುವಂಥದ್ದು. ಅಧಿಕೃತವಾಗಿ ಯತ್ನಾಳರಿಗೆ ಒಂದು ಆಹ್ವಾನವನ್ನು ಕೊಡ್ತಾರೆ ಆದಷ್ಟು ಬೇಗ. ಇದರ ಜೊತೆಯಲ್ಲಿ ಯತ್ನಾಳ್ ಬಣ ಅಥವಾ ಯತ್ನಾಳ್ ಮತ್ತು ವಿಜಯೇಂದ್ರ ಇಬ್ಬರನ್ನೂ ಕೂಡಿಸಿ ಒಂದು ಮಾತುಕತೆ ನೋಡಿ. ಇಲ್ಲಿ ಸಂಧಾನಕಾರರಾಗಿ ಒಂದು ಕಡೆ ಯಡಿಯೂರಪ್ಪ ಅವರು, ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇರ್ತಾರೆ ಅನ್ನುವಂಥದ್ದು ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಒಂದು ವಿಚಾರ. ಯತ್ನಾಳ್ ಒಂದು ಆವೇಶ ಮತ್ತು ವೇಗ, ವಿಜೇಂದ್ರ ಅವರ ಒಂದು ಜಾಣ್ಮೆಯ ನಡೆ ಮತ್ತು ಹಳೆದು ತೂಗಿ ಮಾತಾಡುವ ಶೈಲಿ, ರೀತಿ ನೀತಿ, ಇವೆರಡನ್ನೂ ಕೂಡ ಒಟ್ಟುಗೂಡಿಸಿದ್ರೆ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ. ಅದನ್ನು ಹೈಕಮಾಂಡ್ ಮನಗಂಡಿರುವಂಥದ್ದು. ಯಾಕಂದರೆ ಮದ್ದೂರು, ತುಮಕೂರಿನ 2 ಎಕ್ಸಾಂಪಲಲ್ಲಿ ಯತ್ನಾಳ್ ಜನ ಬೆಂಬಲ, ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಿದೆ. ಅವ್ರು ಹೇಳಿದ್ರು, ಬಹುಪಾಲು ಜನ ಅವರು ಮಾತಾಡಿ ಈ ಥರ ಮಾಡಿಕೊಂಡ್ರು ಅಂತ. ಆದರೆ ಆ ಮಾತು ಉಚ್ಚಾಟನೆಯ ನಂತರ ಯತ್ನಾಳರು ಬದಲಾಗಿರುವ ರೀತಿ ಎರಡೂ ಕೂಡ ಬೇರೆಯದ್ದೇ ಒಂದು ರಿಸಲ್ಟನ್ನು ಕೊಡ್ತಿವೆ. ಅದಕ್ಕೆ ಸಾಕ್ಷಿ ಜನ ಬೆಂಬಲ ಮತ್ತು ಜನಪ್ರಿಯತೆ ಯತ್ನಾಳರಿಗೆ ಸಿಕ್ಕಿರುವಂಥದ್ದು. ನೋಡಿ, ಅವರು ಒಂದು ಸ್ಪಷ್ಟ ಮೆಸೇಜ್ ಕೊಟ್ಟರು. ಬಿಜೆಪಿ ಏತರ ಮತಗಳನ್ನು ಒಗ್ಗೂಡಿಸುವಂತಹ ಶಕ್ತಿ ಯತ್ನಾಳರಲ್ಲಿದೆ ಅನ್ನೋದನ್ನು ಹೈಕಮಾಂಡ್ ಕಂಡಿದೆ. ಭವಿಷ್ಯದ ಮತಗಾರರನ್ನು ಒಟ್ಟುಗೂಡಿಸುವಂತಹ ಜಾಣ್ಮೆಯ ನಡೆ ಮತ್ತು ಚೆಕ್ಮೆಟ್ ಇಡುವಂತಹ ರಾಜಕಾರಣ ವಿಜೇಂದ್ರ ಅವರಲ್ಲಿದೆ. ಎರಡೂ ಕೂಡ ಒಟ್ಟಿಗೆ ಸಾಗಬೇಕು. ಹರಿತವಾಗಿ ಬೀಳುವಂತಹ ಒಂದು ಕತ್ತಿಯ ಹೊಡೆತ ಮತ್ತು ಮರ್ಮಾಘಾತ ಎರಡೂ ಕೂಡ ಬೇಕು. ಆಗಲೇ ರಾಜಕಾರಣದಲ್ಲಿ ಬಹುದೊಡ್ಡ ಲಾಭ ಆಗೋದು. ಇದೇ ಕಾರಣಕ್ಕೋಸ್ಕರ 3 ಗುರಿಯನ್ನು ಇಟ್ಟಿರುವಂಥದ್ದು. ಒಂದು, ಬಣರಾಜಕೀಯಕ್ಕೆ ಬ್ರೇಕ್ ಹಾಕುವಂಥದ್ದು. ಭವಿಷ್ಯದಲ್ಲೂ ಕೂಡ ಬಣರಾಜಕೀಯದ ಒಂದು ಬಿರುಗಾಳಿ ಏಳದಂತೆ ಒಂದು ಮಹತ್ವದ ಸಂಧಾನ ಸೂತ್ರವನ್ನು ಮಾಡುವಂಥದ್ದು. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ವಿಜೇಂದ್ರ. ಎರಡೂ ಕಡೆ ಬಣಗಳೇನಿದಾವೆ ಆ ಬಣರಾಜಕೀಯಕ್ಕೆ ಬ್ರೇಕ್ ಹಾಕುವಂಥದ್ದು ಬಹುಮುಖ್ಯ ವಿಚಾರ. ಯಾರೆಲ್ಲ ಅಪಸ್ವರ ಎತ್ತಬಹುದು ಅವರನ್ನು ಯಾವ ರೀತಿ ತಣಿಸಬಹುದು, ಸಂತೈಸಬಹುದು, ದಂಡಂ ದಶಗುಣಂ ಎಲ್ಲವನ್ನೂ ಕೂಡ ಬಳಸುವಂಥದ್ದು. ಒಳ್ಳೆಯ ರೀತಿಯಲ್ಲಿ ಮಾತಿನ ಪೆಟ್ಟು, ದೊಣ್ಣೆ ಪೆಟ್ಟು, ಕ್ರಮಗಳ ಪೆಟ್ಟು, ಈ ಮೂಲಕ ಒಂದು ಬಣರಾಜಕೀಯಕ್ಕೆ ಬ್ರೇಕ್ ಹಾಕುವಂಥದ್ದು. ಎರಡನೇದು, ಇಬ್ಬರಿಗೂ ಕೂಡ ಹೇಳುವಂಥದ್ದು, ನೀವಿಬ್ಬರು ಒಟ್ಟಿಗೆ ಸಾಗಿ 113 ಅನ್ನುವಂತಹ ಸರಳ ಬಹುಮತ ನೀವು ಪಡಿಲೇಬೇಕು ಈ ಸಲ ಅನ್ನುವಂತಹ ಹೊಣೆಗಾರಿಕೆಯನ್ನು ಹಂಚುವಂಥದ್ದು ಕೂಡ ಚರ್ಚೆಯಾಗಿರುವ ವಿಚಾರ. ಚರ್ಚೆ ಆಗುತ್ತೆ. ಮೂರನೇದು, 3 ಟಾರ್ಗೆಟ್ ಏನು? 75, 75, 74. ವಿಜಯೇಂದ್ರ 75 ಟಾರ್ಗೆಟ್. ಅತಿ ಹೆಚ್ಚು ಕ್ಷೇತ್ರಗಳನ್ನು ಯಾರು ಗೆಲ್ಲಿಸ್ತಾರೆ ಅವರಿಗೆ ಬಹುದೊಡ್ಡ ಸ್ಥಾನಮಾನ. ಯತ್ನಾಳ್ ಅವರ ವಿಚಾರದಲ್ಲಿ ಅವರಿಗೆ 75 ಕ್ಷೇತ್ರ. ಯಾರು ಗೆಲ್ಲಿಸ್ತಾರೆ ಅವರಿಗೆ ಬಹುದೊಡ್ಡ ಗಿಫ್ಟ್. ಈಗ ಅವರಿಗೆ ಕೇಂದ್ರ ಸಚಿವರನ್ನಾಗಿ ಒಬ್ಬರನ್ನು ಮಾಡ್ತಾರೆ, ರಾಜ್ಯಾಧ್ಯಕ್ಷರನ್ನಾಗಿ ಒಬ್ಬರನ್ನು ಮಾಡ್ತಾರೆ ಎನ್ನುವಂತಹ ವಿಚಾರ ವಿಜಯ ಕರ್ನಾಟಕ ಸೇರಿದಂತೆ ಸಾಕಷ್ಟು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. ಆದರೆ ಯಾರಿಗೆ ಯಾವ ಸ್ಥಾನ ಸಿಗುತ್ತೆ ಗೊತ್ತಿಲ್ಲ. ಇನ್ನು ಈ ಉಳಿದ 74 ಹೆಚ್ಚು ಕಡಿಮೆ JDS ಪಾಲಾಗುವಂತಹ ಕ್ಷೇತ್ರಗಳು ಅನ್ನುವಂಥದ್ದು ಚರ್ಚೆ. ಅಲ್ಲಿಗೆ 75, 75, 74 ಒಟ್ಟು 224 ಕ್ಷೇತ್ರಗಳು. ಈ ಪೈಕಿ 75, 75, 150 ಟಾರ್ಗೆಟ್. ಮಿಷನ್ 150 ಅನ್ನುವಂಥದ್ದು ಈ ಸಲ ಕಾರ್ಯರೂಪಕ್ಕೆ ಬರ್ತಿದೆ ಅಸಲಿಯಾಗಿ. ಕಳೆದ ಚುನಾವಣೆಯಲ್ಲಿ ಯಡಿಯೂರಪ್ಪ ಹೇಳಿದ್ರು ಮಿಷನ್ 150 ಮಿಷನ್, ಅದನ್ನು ಯತ್ನಾಳರು ಕೂಡ ಪದೇ ಟಾಂಗ್ ಕೊಡ್ತಿದ್ರು. ಆದರೆ ಈಗ ಅವರು ಭಾಗವಹಿಸಿರುವಂತಹ ಒಂದು ಮಿಷನ್ 150 ಕಾರ್ಯರೂಪಕ್ಕೆ ಬರುತ್ತೆ. ಯಾರೆಷ್ಟು ಸ್ಥಾನ ಗೆಲ್ಲಿಸ್ತಾರೆ ಅವರಿಗೆ ಅತ್ಯುನ್ನತ ಸ್ಥಾನ, ಕಟ್ಟಿಟ್ಟ ಬುತ್ತಿ. ಒಂದು ವೇಳೆ ಸರಳ ಬಹುಮತ ಬಿಜೆಪಿಗೆ ಬಂದು ಬಿಟ್ಟರೆ ಇನ್ನು ಅವರನ್ನು ಹಿಡಿಯೋದಕ್ಕಾಗೋದಿಲ್ಲ. ಇಬ್ಬರಿಗೂ ಕೂಡ ಬಹುದೊಡ್ಡ ಸ್ಥಾನಮಾನ ಸಿಕ್ಕರೂ ಅಚ್ಚರಿ ಇಲ್ಲ. ಆದರೆ ಈ ಬಸವ ವಿಜಯ ಸಂಧಾನ ಸೂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎರಡೂ ಬಣದ ನಾಯಕರು, ಇಬ್ಬರೂ ನಾಯಕರು, ದಂಡ ನಾಯಕರು ಎಷ್ಟು ಒಪ್ಕೋತಾರೆ, ಎಷ್ಟು ಅಪಸ್ವರಗಳು ಅಥವಾ ಷರತ್ತುಗಳು ಬರ್ತಾವೆ ಅನ್ನೋದು ಕೂಡ ಈಗ ಮುಖ್ಯ ಆಗುತ್ತೆ. ಆದರೆ ಈ ಜೋಡಿ ಒಟ್ಟಿಗೆ ನಿಂತರೆ ಬಿಜೆಪಿಯಲ್ಲಿ ಅಸಲಿ ಜೋಡೆತ್ತಾಗುತ್ತೆ. ಒಳ್ಳೆ ಲಾಭ ಕೂಡ ಏಕಾಂಗಿಯಾಗಿ ಬಿಜೆಪಿಗೆ ಸಿಗಬಹುದು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.